ಈ ಕಥೆ ಶಬ್ದದಿಂದ ಆರಂಭವಾಗಿಲ್ಲ, ಮೌನದಿಂದ ಆರಂಭವಾಗಿದೆ. ಒಬ್ಬ ಹುಡುಗ ಸ್ವಪ್ನಗಳ ಜೊತೆಗೆ ನಡೆದಿದ್ದ, ಜಗತ್ತಿನ ವಿರುದ್ಧ ಅಲ್ಲ, ತನ್ನನ್ನೇ ಗೆಲ್ಲಲು. ಅವನು ಸ್ಟಾರ್ ಆಗಿ ಹುಟ್ಟಿಲ್ಲ, ಅವನು ಸ್ಟಾರ್ ಆಗಿ ಬೆಳೆದವನು. ತಪ್ಪುಗಳು ಇದ್ದವು, ನಿರಾಕರಣೆಗಳು ಇದ್ದವು, ಆದರೆ ನಿಂತಿಲ್ಲ. ಯಾಕಂದ್ರೆ ಅವನೊಳಗೆ ಒಂದು ನಂಬಿಕೆ ಇತ್ತು, ನಾನು ಮಾಡಬೇಕು. ಜನ ನೋಡಲು ಶುರು ಮಾಡಿದರು, ಒಬ್ಬ ಹೊಸ ಮುಖ, ಒಂದು ಹೊಸ ಶಕ್ತಿ. ಅವನು ಮಾತಾಡಲಿಲ್ಲ, ಆದರೆ ಅವನ ಕೆಲಸ ಮಾತಾಡಿತು. ಪರದೆ ಮೇಲೆ ಅವನು ಬಂದಾಗ ಜನ ಮೌನವಾಗುತ್ತಿದ್ದರು. ಇವನು ಯಾರು? ಅವನೇ ರಾಕಿಂಗ್ ಸ್ಟಾರ್, ಒಬ್ಬ ನಟ ಮಾತ್ರ ಅಲ್ಲ, ಒಬ್ಬ ನಂಬಿಕೆ. ಅವನ ಶೈಲಿ ಶಬ್ದವಲ್ಲ, ಅವನ ಶೈಲಿ ಶಕ್ತಿ. ಅವನು ಪಾತ್ರವನ್ನಾಡಲಿಲ್ಲ, ಅವನು ಪಾತ್ರವಾಗಿ ಬದುಕಿದ. ಒಂದು ದಿನ ಅವನ ಹೆಸರು ಗಡಿ ದಾಟಿತು, ಭಾಷೆಗಳು ಬದಲಾದವು, ಆದರೆ ಗೌರವ ಒಂದೇ ಉಳಿಯಿತು. ಜನ ಕೂಗಿದರು, ಸ್ಕ್ರೀನ್ ದೊಡ್ಡದಾಯಿತು, ಆದರೆ ಅವನು ಅದೇ ಸರಳತೆಯಲ್ಲಿದ್ದ. ನಾನು ಸ್ಟಾರ್ ಅಲ್ಲ, ನನ್ನನ್ನು ಸ್ಟಾರ್ ಮಾಡಿದವರು ನೀವು. ನನ್ನ ಗೆಲುವು ನನ್ನದೇ ಅಲ್ಲ, ಅದು ನಂಬಿಕೆಯ ಗೆಲುವು. ನಾನು ಬಂದ ದಾರಿ ಸುಲಭವಲ್ಲ, ಆದರೆ ನಾನು ನಿಂತಿದ್ದೇನೆ. ಅವನ ಹೆಸರು ಈಗ ಒಂದು ಕಥೆ ಅಲ್ಲ, ಒಂದು ಪ್ರಯಾಣ. ಒಬ್ಬ ಹುಡುಗರಿಂದ ಒಂದು ಲೆಜೆಂಡ್ ಆಗುವವರೆಗೆ ಜನ ಮತ್ತೆ ಕೂಗುತ್ತಾರೆ. ಈ ಬಾರಿ ಗೌರವದಿಂದ. ಯಶ್ 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 ಯಶ್. ಇದು ಶಕ್ತಿಯಲ್ಲ, ಇದು ಪರಿಶ್ರಮದ ಫಲ. ಇದು ಶಬ್ದ ಅಲ್ಲ, ಇದು ನಂಬಿಕೆಯ ಪ್ರತಿಧ್ವನಿ. ರಾಕಿಂಗ್ ಸ್ಟಾರ್ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಪ್ರೇರಣೆ. ಪ್ರೇರಣೆ
ಆದರೆ ಹೆಸರು ಉಳಿಯುತ್ತದೆ. ಯಾಕಂದ್ರೆ ಕೆಲವರು ನಟರು ಅಲ್ಲ, ಅವರು ಇತಿಹಾಸ. ಯಶ್ ಒಬ್ಬ ರಾಕಿಂಗ್ ಸ್ಟಾರ್, ಒಂದು ದಂತಕಥೆ.